ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಗೋಧಿ ಒಣಗಾಕೋಣ ಅಂತ ಮೇಲೆ ಬಂದಿದ್ದೆ. ಹಾಗೆ ಇಲ್ಲಿ ಪಾರಿವಾಳ ತುಂಬ ಜಾಸ್ತಿ ಇದೆ. ಅವು ಬಂದು ಎಲ್ಲ ತಿಂದು ಹಾಕ್ಬಿಡ್ತವೆ. ಅದಕ್ಕೆ ಮುಚ್ಚಿಬಿಟ್ಟು ಒಣಗಾಕಿದೆ. ಹಾಗೆ ಬಟ್ಟೆ ಒಗ್ದಿದ್ದು ಇತ್ತು ವಾಷಿಂಗ್ ಮಿಷಿನ್ನಲ್ಲಿ, ಅದನ್ನು ಕೂಡ ಒಣಗಾಕೋಣ ಅಂತ ಹೇಳ್ಬಿಟ್ಟು ಮೇಲೆ ಬಂದಿದೆ. ಹಾಗೆ ಬಟ್ಟೆ ಒಣಗಾಕ್ತಾ ಇವತ್ತು ನಿಮ್ಮ ಕಮೆಂಟ್ಸ್ ಎಲ್ಲರ ಕಮೆಂಟ್ಸಿಗೂ ಆನ್ಸರ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಏನು ಕಮೆಂಟ್ಸ್ ಬಂದಿದೆಯಪ್ಪ, ತುಂಬ ಕಮೆಂಟ್ಸ್ ಬಂದಿರೋದು ತಿರುಪತಿದು ಹೋಗಿದ್ವಲ್ಲ ಆ ವಿಡಿಯೋಗೆ. ಅಲ್ಲಿ ನನ್ನ ಮಗಳಿಗೆ ಮುಡಿ ಕೊಟ್ಟಿದ್ದು ಹಾಕಿದ್ದೆ ವಿಡಿಯೋ. ಅದಕ್ಕೆ ಎಲ್ಲರೂ ಅಲ್ಲಿ ಶೆಡ್ ಶೇವ್ ಅಂದರೆ ಮುಡಿ ಕೊಡೋದ್ರು ಮಾಡಿದ ವಿಡಿಯೋ ಹಾಕಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ದೀರ. ನಾನು ಅದೇ ವಿಡಿಯೋದಲ್ಲಿ ಒಂದು ಕ್ಲಿಪ್ ಹಾಕಿದ್ದೀನಿ. ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋದೆ, ಅಂದರೆ ನಾನು ಹೇಳ್ದೆ, ಇವತ್ತು ನನ್ನ ಮಗಳಿನ್ನ ಇದಾಗ್ತಾವಳೆ ಅಂತ ಹೇಳ್ಬಿಟ್ಟು. ಅವ್ರು ಕೇಳಿಸ್ಕೊಂಡು ಮಾಡ್ಕೋಬೇಡಿ ಅಂತ ಅಂದರು ವಿಡಿಯೋನ. ನಾನು ಏನು ಹೇಳ್ದಂಗೆ ಸುಮ್ಮನೆ ಹಂಗೆ ವಿಡಿಯೋ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿತ್ತು. ಬಟ್ ನಾನು ಹಿಂಗೆ ತೆಗ್ದು ಫೋನ್ ಒಂದು 2-3 ಸೆಕೆಂಡ್ ಆನ್ ಮಾಡಿ ಇಟ್ಕೊಂಡೆ. ಅವರು ಬೇಡ ಅಂದ್ರಲ್ಲ, ಸೊ ಹಂಗೆ ಸ್ಟಾಪ್ ಮಾಡಿಬಿಟ್ಟೆ. ನನ್ನ ಮಗಳಿಗೆ ಮುಡಿ ಕೊಟ್ಟಿರೋದು. ಆಮೇಲೆ ಇನ್ನು ಕೆಲವ್ರು ಕಮೆಂಟ್ ಹಾಕಿದ್ದೀರಾ, ಏನದಕ್ಕೆ ಇದು ಮಾಡಿದ್ದು ಮುಡಿ ಕೊಟ್ಟಿದ್ದು, ಏನು ಹರಕೆ ಇತ್ತು ಅಂತ ಹೇಳ್ಬಿಟ್ಟು. ಹರಕೆ ನನ್ನ ಮಗಳದು CA ಮಾಡ್ತಿದ್ಲು. ಹಾಗಾಗಿ CAದು ಫಸ್ಟ್ ಕೋರ್ಸು. CAನಲ್ಲಿ 3 ಪಾರ್ಟ್ ಬರುತ್ತೆ: ಫೌಂಡೇಶನ್ನು, ಇಂಟರ್ಮೀಡಿಯೇಟು ಮತ್ತು ಫೈನಲು. ಅದು CA ಫೌಂಡೇಶನ್ನು ಪಾಸ್ ಆದರೆ ಈ ಥರ ಮುಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದು ಹರಕೆನ. ಬಟ್ ನನ್ನ ಮಗಳು ಪಾಸ್ ಆಗಿಲ್ಲ. 2 ಅಟೆಂಪ್ಟ್ ಮಾಡಿದ್ಲು, 2 ಅಟೆಂಪ್ಟಲ್ಲೂ ಪಾಸ್ ಆಗಲಿಲ್ಲ. ಆಮೇಲೆ ನಾನು ಟ್ರೈ ಮಾಡಮ್ಮ ಅಂತ ಅಂದೆ 3ನೇ ಸಲಿಗೆ. ಬಟ್ ನಾನು ಮಾಡಲ್ಲ, ನೆಕ್ಸ್ಟು ಡಿಗ್ರಿ ಮುಗಿದ್ಮೇಲೆ ಮಾಡ್ತೀನಿ, ಅದನ್ನು ಇದು 2 ಕನ್ಫ್ಯೂಷನ್ ಆಗ್ತಿದೆ, ಓದೋಕ್ಕಾಗ್ತಿಲ್ಲ ಅಂತ ಅಂದು. ಹಾಗೆ ಕೂದಲೂ ಅಷ್ಟೇ ತುಂಬ ಉದ್ದ ಬೆಳೀತು, ಎಳ್ದಂಗೆ ಆಗ್ತಿದೆ ಜುಟ್ಟು ಅಂತ ಹೇಳ್ತಾ ಇದ್ಲು. ಸೊ ಹೆಂಗೋ ಹರಕೆ ಐತಲ್ಲ, ನಡಿ ಹಂಗಾರೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಹಾಗೆ ನಾವು ಮನೆಗೆ ಪ್ರತಿ ಶ್ರಾವಣ ಟೈಮಲ್ಲಿ ಸ್ವಲ್ಪ ಏನಾದರೂ ಮನೇಲಿ ಕಿರಿಕಿರಿ ಪ್ರಾಬ್ಲಮ್ಮು ಏನಾದರೂ ಬರ್ತಾ ಇರುತ್ತೆ. ಶ್ರಾವಣದ ಟೈಮು, ಕಾರ್ತಿಕ ಟೈಮು, ಇವೆರಡು ಟೈಮಲ್ಲಿ ಮನೇಲಿ ತುಂಬ ಪ್ರಾಬ್ಲಮ್ಸು, ಕಿರಿಕಿರಿ ಮತ್ತು ದುಡ್ಡು ಪ್ರಾಬ್ಲಮ್ ಆಗೋದು, ಏನೇನಾದರೂ ಒಂದು ತೊಂದರೆ ಬಂದೇ ಬರುತ್ತೆ. ವರ್ಷ ಶ್ರಾವಣದ ಟೈಮಲ್ಲಿ ನೋಡ್ತಾ ಇದ್ದೆ. ಸೊ ಹಾಗಾಗಿ ಅದು ನಮಗೆ ಮನೆ ದೇವರಲ್ವಾ, ಹೋಗಿ ಬಂದ್ಬಿಡೋಣ ಹೆಂಗೂ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಹೋಗಿ ಮುಡಿಯೆಲ್ಲ ಕೊಟ್ಟು ಬಂದು. ಹಾಗೆ ಪೂರ್ತಿ ವಿಡಿಯೋ ಅಲ್ಲಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಮಾಡ್ಕೋಬೋದಿತ್ತು. ಬಟ್ ಅವರು ಹಂಗಂತ ಹೇಳಿದ್ಮೇಲೆ ಮತ್ತೆ ಇನ್ನೇನು ಮಾಡಲಿಲ್ಲ. ಒಂದೇ ಒಂದು ಕ್ಲಿಪ್ಪು ಒಂದು ಅರ್ಧ ತೆಗ್ದಿರೋದನ್ನು ನಾನು ವಿಡಿಯೋದಲ್ಲೇ ಹಾಕಿದ್ದೀನಿ, ಬೇಕಾದರೆ ಇನ್ನೊಂದು ಸಲ ನೋಡಿ. ಹಾಗೆ ಕರೆಂಟ್ ಬಿಲ್ಲು ನೋಡಿ ಎಷ್ಟೊಂದು ಬಂದಿದೆ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ರೇಷನ್ ಕಾರ್ಡು, ಆಧಾರ್ ಕಾರ್ಡು, BPL ಕಾರ್ಡು ಮತ್ತು ವೋಟರ್ ID ಎಲ್ಲ ತೊಗೊಂಡೋಗ್ಬಿಟ್ಟು ಇವಾಗ ಒಂದೇ ಸಲ 1,500 ಹಾಕಿಟ್ಟಿದ್ದಾರೆ. ಮುಂಚೆ ಇದ್ದವ್ರು ಕಡಿಮೆ ಯೂಸ್ ಮಾಡ್ತಿದ್ರು, ಬಟ್ ನಾವೀಗ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀವಿ. ನೋಡಿದ್ರೆ ಇಷ್ಟೊಂದು ಕರೆಂಟ್ ಬಿಲ್ ಹಾಕಿದ್ದಾರೆ. ಈ ಸಂಪತ್ತಿಗೆ ಏನಕ್ಕೆ ತೊಗೊಂಡೋಗ್ಬೇಕಿತ್ತು ಅಂತ ಬೇಜಾರಾಯಿತು. ಅದು ಏನೇನೋ ಟ್ಯಾಕ್ಸು, ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತ ಹಾಕಿದ್ದಾರೆ. ಹಿಂಗಿದ್ರೆ ನಾವು ಹೆಂಗೆ ಕರೆಂಟ್ ಬಿಲ್ ಕಟ್ಟೋದು ಅಂತ ಹೇಳ್ಬಿಟ್ಟು. ಹಾಗೆ ನೆಕ್ಸ್ಟ್ ಟೈಮ್ ಮಾರ್ನಿಂಗು ಪಲಾವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಹೆಚ್ಚಿಕೊಟ್ಟೆ. ಹಾಗೆ ಮೊಸರು ಬಜ್ಜಿಗೆ ಅಂತ ಹೇಳ್ಬಿಟ್ಟು ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಲಾವು ತುಂಬ ಚೆನ್ನಾಗಿ ಬಂದಿತ್ತು. ಹಣ್ಣುಳ್ಳಿಕಾಯಿ, ಕ್ಯಾರೆಟು, ಆಲೂಗಡ್ಡೆ, ಹುಳ್ಳಿಕಾಯಿ ಮತ್ತು ಬೀಟ್ರೂಟು ಎಲ್ಲ ಹಾಕಿದ್ರಿಂದ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಒಂದು ಸತಿ ಟ್ರೈ ಮಾಡಿ ನೋಡಿ. ರೆಸಿಪಿ ಬೇಕು ಅಂತಂದರೆ ರೆಸಿಪಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಗೋಧಿ ಎಲ್ಲ ಒಣಗಿಸಿದ್ನಲ್ಲ, ಸೊ ಅದನ್ನು ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿಬಿಟ್ಟು ಹಿಟ್ಟು ಮಾಡಿಸ್ಕೊತೀವಿ ನಾವು. ಯಾವುದೇ ಅಂದರೆ ರಾಗಿ ಆಗಲಿ ಗೋಧಿ ಆಗಲಿ ಎಲ್ಲನೂ ಅಷ್ಟೇ, ಏನೇ ಕ್ಲೀನ್ ಇದ್ರೂ ಅಂಗಡಿಯಿಂದ ತಂದಿದ್ದು ಒಂದು ಸತಿ ಚೆಕ್ ಮಾಡಬೇಕು. ಚೆಕ್ ಮಾಡಿಬಿಟ್ಟು ಹಾಕ್ಕೋಬೋದು, ಹಿಟ್ಟನ್ನ ಮಾಡಿಸ್ಬೇಕು. ಹಾಗೆ ತಿರುಪತಿಗೆ ಹೋಗಿದ್ದು. ಇನ್ನು ಕೆಲವು ಕಮೆಂಟ್ಸ್ಗಳು ಏನಪ್ಪ ಅಂತಂದರೆ, ಅಲ್ಲಿ ಮುಡಿ ಕೊಡೋದಕ್ಕೆ ಎಲ್ಲ ಹೆಂಗಸರು ಗಂಡಸರು ಎಲ್ಲರೂ ಕೊಡ್ತಾ ಇರ್ತಾರೆ. ಮತ್ತು ಹೆಂಗಸರಿಗೆ ಸಪ್ರೇಟು ಹೆಂಗಸರೇ ಇರ್ತಾರೆ ಮಾಡೋದಕ್ಕೆ. ಮತ್ತು ಚಿಕ್ಕ ಮಕ್ಕಳಿಗೇನು ಹೆಣ್ಮಕ್ಳಿಗೆ ಸಪ್ರೇಟು, ಗಂಡು ಮಕ್ಕಳಿಗೆ ಸಪ್ರೇಟ್ ಇರ್ತಾರೆ. ಹಂಗಾಗಿ ಅಲ್ಲಿ ಸಪ್ರೇಟೇ ಮುಡಿ ಕೊಡೋದು. ಮತ್ತು ಎಲ್ಲ ಫ್ರೀ ಮುಡಿ ಕೊಡೋ ಥರನೂ ಅಷ್ಟೇ. ಟಿಕೆಟ್ ತೊಗೊಂಡ್ರು ಅವ್ರದ್ದು ಫೋಟೋ ತಕ್ಕೊತಾರೆ, ಅವ್ರ ಹೆಸರು ಕೇಳ್ತಾರೆ, ಮತ್ತು ಫೋನ್ ನಂಬರ್ ಕೇಳ್ತಾರೆ, ಇದು ಮುಡಿ ಕೊಡ್ತಾರೆ, ಅಂದರೆ ಟಿಕೆಟ್ ಕೊಡ್ತಾರೆ. ಹೋಗಿ ಅಲ್ಲಿ ಕೊಟ್ಟರೆ ಕೊಡೋದು. ಮತ್ತು ಅವರು ಮುಡಿ ತೆಗಿಯೋರಿಗೆ ಮಾತ್ರ ನಾವು ನಮ್ಮ ಕೈಲಾದಷ್ಟು ಕೊಡ್ಬೋದು, 50, 100 ಹಂಗೆ. ನಾನು ಒಂದು 20 ರೂಪಾಯಿ ಕೊಟ್ಟೆ. ಅವರು ಇಷ್ಟು ಕಮ್ಮಿನಾ ಅಂತ ಅಂದರು. ಸೊ ನನ್ನ ಹತ್ರ ಚೇಂಜ್ ಇರಲಿಲ್ಲ. ಆಮೇಲೆ ಹುಡುಕಿ ನಾನು 30 ರೂಪಾಯಿ ಕೊಟ್ಟೆ, 50 ರೂಪಾಯಿ ಕೊಟ್ಟೆ.
ಅದು ಕೊಡೋದು ಏನಕ್ಕಪ್ಪ ಅಂದರೆ ನಮ್ಮ ಕರ್ಮ ಕಳ್ಕೊಳ್ಳೋದಕ್ಕೆ. ಯಾಕಂದರೆ ನಮ್ಮ ತಲೆನ ಬೋಳಿಸ್ತವ್ರೆ ಅವರು ಅಂತಂದರೆ ನಮ್ಮಲ್ಲಿರೋ ಒಂದು ವಸ್ತುನ, ನಮ್ಮಲ್ಲಿರೋ ಒಂದು ನೆಗೆಟಿವಿಟಿನ, ನಮ್ಮಲ್ಲಿರೋ ಒಂದು ಇದನ್ನು ಅವ್ರು ತೆಗಿತಾವ್ರೆ ಅಂತಂದರೆ ಆ ನೆಗೆಟಿವಿಟಿ ಅವರಿಗೆ ಅಂಟ್ಕೊಳ್ಳುತ್ತೆ. ಅದನ್ನು ಅಂಟ್ಕೊಳ್ಳೋದ್ರಿಂದ ಅವರು ನಮ್ಮ ಹತ್ರ ದಕ್ಷಿಣೆ ಅಂದರೆ ನಾವು ಅವರಿಗೆ ಕೃತಜ್ಞರಾಗಿರಬೇಕು. ನಮ್ಮಲ್ಲಿರೋ ನೆಗೆಟಿವಿಟಿ ತೆಗಿತಾ ಇದ್ದಾರೆ ಮತ್ತು ನಮ್ಮಲ್ಲಿರೋ ಏನೋ ಒಂದು ವಸ್ತುನ ಕೊಡ್ತಾ ಇದ್ದೀವಿ ದೇವ್ರಿಗೆ ಅಂದಾಗ ಅವ್ರಿಗೆ ಇದಾಗಬಾರ್ದು ಅಂತ ಹೇಳ್ಬಿಟ್ಟು ನಾವು ದಕ್ಷಿಣೆ ಕೊಟ್ಟರೆ ನಾವು ಪಾಪ ಅವರಿಗೂ ಅಂಟಲ್ಲ, ನಮಗೂ ಅಂಟಲ್ಲ. ಸೊ ಹಾಗಾಗಿ ಆ ರೀತಿ ನಮ್ಮ ಕರ್ಮನ ಕಳ್ಕೋಬೇಕು ಅಂತ ಹೇಳ್ಬಿಟ್ಟು ಕೊಡಬೇಕು ಅಷ್ಟೇ. ಚಪ್ಪಲಿ ಬಿಡೋತನೂ ಅಷ್ಟೇ, ನಮ್ಮ ಚಪ್ಪಲಿನ ಅವ್ರ ಕೈಯಲ್ಲಿ ಮುಟ್ತವ್ರೆ ಅಂತಂದಾಗ ಯಾವತ್ತೂ ಅಷ್ಟೇ ಚಪ್ಪಲಿ ಬಿಡೋರ ಹತ್ರ ಈ ಥರ ಮುಡಿ ಕೊಡೋರಿಗೆ ಕಿರಿಕಿರಿ ಮಾಡಬೇಡಿ. ನೀವು ನೆಕ್ಸ್ಟ್ ಫ್ಯೂಚರಲ್ಲಿ ಎಲ್ಲೇ ದೇವಸ್ಥಾನಕ್ಕೆ ಹೋಗಿ, ಇದೇ ದೇವಸ್ಥಾನ ಅಂತಲ್ಲ, ನಿಮ್ಮ ಅಂದರೆ ಮನೆ ದೇವ್ರುಗಳು ನಿಯರ್ ಎಲ್ಲೇ ಹೋದ್ರೂ ಫ್ರೀ ಅಲ್ವಾ, ಯಾಕೆ ಕೊಡಬೇಕು ಹಾಗೆ ಹೀಗೆ ಅಂತ ಕಿರಿಕಿರಿ ಮಾಡೋಕ್ಕೆ ಹೋಗಬೇಡಿ. ಅದು ನಮ್ಮ ಕರ್ಮನ ಕಳಿಯೋಂಥದ್ದು. ನಮ್ಮ ಕಾಲ್ಗಾಕ ಚಪ್ಪಲಿನ ನಾವೇ ಮುಟ್ಟಕ್ಕೆ ಅಸಹ್ಯ ಪಟ್ಕೋತೀವಿ. ಯಾಕೆಂದರೆ ಎಲ್ಲ ಕಡೆ ಹಾಕೊಂಡು ಓಡಾಡ್ಕೊಂಬಂದ್ಮೇಲೆ ಅಂಥ ಚಪ್ಪಲಿನ ಅವ್ರ ಕೈಯಲ್ಲಿ ಮುಟ್ಟಿ ಚೀಲಕ್ಕೆ ಹಾಕಿ ಎತ್ತಿಡ್ತಾರೆ, ಮತ್ತು ವಾಪಸ್ಸು ನಮಗೆ ಕೊಡ್ತಾರೆ. ಆವಾಗ ದಯವಿಟ್ಟು ದುಡ್ಡೇ ಕೊಡ್ದಂಗೆ ಬರೋಕ್ಕೆ ಹೋಗಬೇಡಿ. ಅದು ನಮಗೆ ಶ್ರೇಯಸ್ಸಲ್ಲ. ಇದೆರಡನ್ನ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ತಿರುಪತಿಲಿ ಎಲ್ಲ ಫ್ರೀ ಅಂತಲೇ ಹೇಳಿದೆ, ನೀವು ಬೇಕಾದ್ರೆ ಹೋದಾಗ ನೋಡಿ. ಮತ್ತು ಅಲ್ಲಿ ಬಸ್ ಸ್ಟಾಪಿಂದವ ದರ್ಶನಕ್ಕೆ ಹೋಗೋಕ್ಕೆ ಬಿಡ್ತಾರಲ್ಲ, ಅಲ್ಲೊಂದು 2-3 ಕಡೆ ಇಳಿಸ್ತಾರೆ. ಒಂದು ಫಸ್ಟು 300 ರೂಪಾಯಿ ಟೋಕನ್ ತೊಗೊಂಡಿರ್ತಾರಲ್ಲ, 300 ರೂಪಾಯಿ ಟೋಕನು. ಹಾಗೆ ಸಣ್ಣ ಮಕ್ಳಿಗೆ 1 ವರ್ಷದ ಒಳಗಡೆ ಇರೋಂಥ ಮಕ್ಳಿಗೂ ಅಷ್ಟೇ ಟೋಕನ್ನು ಅಲ್ಲೇ ಸಿಗುತ್ತೆ. ತೊಗೊಂಡು ಹೋಯ್ತು ಅಂತಂದರೆ ಅವ್ರೂ ಅಷ್ಟೇ ಬೇಗ ಬಿಡ್ತಾರೆ. ಅವ್ರಿಗೂ 300 ರೂಪಾಯಿ ಟಿಕೆಟ್, VIP ಟಿಕೆಟ್ ಥರನೇ ಅವ್ರಿಗೂ ಫೆಸಿಲಿಟಿ ಕೊಡ್ತಾರೆ. ಸೊ ಅವ್ರೂ ಕೂಡ ದರ್ಶನಕ್ಕೆ ಬೇಗ ಹೋಗ್ಬೋದು. ಹಾಗೆ ಅಲ್ಲಿ ಶ್ರೀವಾರಿ ಮೆಟ್ಲಿಂದ ಇಳಿದು ಹೋಗ್ತಾರಲ್ಲ, ಅವರಿಗೂ ಅಷ್ಟೇ, ಅವರಿಗೂ ಬೆನಿಫಿಟ್ ಇದೆ. ಅವ್ರೂ ಕೂಡ ಬೇಗ ದರ್ಶನಕ್ಕೆ ಹೋಗ್ಬೋದು. ನಾವು ಸರ್ವದರ್ಶನಕ್ಕೆ ಹೋದವ್ರಿಗೆ ಮಾತ್ರ ಲೇಟ್ ಆಗೋದು, 24 ಅವರ್ಸ್ ಆಗೋದು. ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.